ಸ್ಟೈಲ್ ಪಪ್ಪು ರುಚಿಯಾಗಿರ್ತಕ್ಕಂಥ ಬೇಳೆ ಪಪ್ಪು ಮಾಡಿದೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಯ್ ಲೋ ಫ್ಲೇಮಲ್ಲಿ ಎಲ್ಲರಿಗೂ. ಇಟ್ಕೊಂಡಿರ್ತಕ್ಕಂಥ ಆಂಧ್ರ ಕುಕ್ಕರಿಗೆ ಸ್ಟೈಲ್ ಒಂದು ಅರ್ಧ ಬೌಲು ತೊಗರಿಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಆಮೇಲೆ 4 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತೀನಿ, ಗ್ರೀನ್ ಚಿಲ್ಲಿ, ಮತ್ತು ಒಂದು ಚಿಕ್ಕದಾಗಿ ಎರಡು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಆ್ಯಂಡ್ ಒಂದು ಗಾರ್ಲಿಕ್ಕು, ಒಂದು ಟೊಮೊಟೊ, ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಹಾಫ್ ಸ್ಪೂನು ಕುಮಿನ್ ಸೀಡ್ಸು, ಹಾಫ್ ಸ್ಪೂನ್ ಕೊತ್ತಂಬರಿ ಸೀಡ್ಸು, ಇದೆರಡು ಜೀರಾ ಸೀಡ್ಸು ಎರಡನ್ನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನು ಅರಿಶಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ತುಂಬ ಈಸಿಯಾಗಿ ವಿತಿನ್ 5 to 10 ಮಿನಿಟ್ಸ್ ಒಳಗೆ ನಾವು ಇದನ್ನು ಮಾಡ್ಕೋಬೋದು. ಆಫೀಸಿಂದ ಬಂದಾಗ, ಪೇಷನ್ಸ್ ಇಲ್ಲದೆ ಇದ್ದಾಗ, ಅಥವಾ ಟೈಮ್ ಇಲ್ಲದೆ ಇದ್ದಾಗ, ಮನೇಲಿ ತರಕಾರಿ ಇಲ್ಲದೆ ಇದ್ದಾಗ ರೈಸ್ಗೆ ಮತ್ತು ಚಪಾತಿಗೆ ಈ ದಾಲ್ನ ನಾವು ಮಾಡ್ಕೋಬೋದು. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಳೆ ಬೇಯೋದಕ್ಕೆ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಮ್ಮನೆ ನೀರಲ್ಲಿ ಇದು ಸುಮಾರು ಒಂದು 8ರಿಂದ 10 ಕೂಗಬೇಕು, ಇಲ್ಲಾಂದರೆ ವಿಷಲ್ ಆಗಬೇಕು. ಇಲ್ಲಾಂದರೆ ನಮ್ಮ ಮನೇಲಿ ಅದು ನೀರಲ್ಲಿ ಬೇಯೋದಿಲ್ಲ. ನಾನು ಸುಮಾರು ಇಲ್ಲಿ ಫಸ್ಟು ಒಂದು 7ರಿಂದ 8 ವಿಷಲ್ ಕೂಗಿಸ್ಕೊಳ್ತೀನಿ. ಬೇಳೆ ಬೆಂದಿದ್ರೆ ಓಕೆ, ಇಲ್ಲಾಂದರೆ ಮತ್ತೆ ನೀರು ಆ್ಯಡ್ ಮಾಡಿ ವಿಷಲ್ನ ಕೂಗಿಸ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಾ, ಇಷ್ಟೇ ಇದ್ದರೆ ಸಾಕು ಇಂಗ್ರೀಡಿಯೆಂಟ್ಸು. 1-4 ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕು. ಒಂದು 5ರಿಂದ 10 ನಿಮಿಷದಲ್ಲಿ ನಾವು ಈ ಬೇಳೆ ಪಪ್ಪನ್ನ ರೆಡಿ ಮಾಡ್ಕೋಬೋದು. ಆಮೇಲೆ ಅಷ್ಟು ರುಚಿಯಾಗಿ ಬರುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರಂತೂ ತುಂಬ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ವಿಷಲ್ ಆಗಿದೆ, ಓಪನ್ ಮಾಡ್ತೀನಿ. ಬೇಳೆ ಬೆಂದಿದೆಯಾ ನೋಡೋಣ. ನೋಡಿ, ಬೇಳೆ ಬೆಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲಿ ನೋಡಿ ಬೆಂದೇ ಇಲ್ಲ, ಇನ್ನು ಅರ್ಧ ಬೆಂದಿದೆ ಅಷ್ಟೇ. ಒಂದು 75% ಬೆಂದಿದೆ. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು 6ರಿಂದ 7 ಕೂಗಿಸ್ಕೊಳ್ತೀನಿ. ಏಕೆಂದರೆ ನಮ್ಮನೆ ನೀರಲ್ಲಿ ಬೇಯೋದಿಲ್ಲ. ನಿಮ್ಮನೆ ನೀರಲ್ಲಿ ಹೇಗೆ ಬೇಯುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ಬೇಳೆ ಬೇಯಿಸ್ಕೊಳ್ಳಿ. ಕೆಲವ್ರ ಮನೇಲಿ ಒಂದು 5 ಕೂಗಲ್ಲೇ ಬೆಂದ್ಬಿಡುತ್ತೆ. ತೊಗರಿಬೇಳೆ ಅಲ್ವಾ, ಸೊ ನಾನು ಅನ್ಪಾಲಿಶ್ ಯೂಸ್ ಮಾಡ್ತಾ ಇರೋದು, ಮನೆಯಿಂದ ತರಿಸಿರೋದು. ಸೊ ಹಾಗಾಗಿ ಅದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಹಾಗಾಗಿ ಸುಮಾರು ಇಲ್ಲಿ 2 ಸಲ ನಾನು ಬೇಳೆ ಬೇಯಿಸ್ಕೊಂಡಿದ್ದಾಯಿತು. ಸೊ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಗೊತ್ತಾಗುತ್ತೆ, ನಿಮ್ಮನೆ ನೀರಲ್ಲಿ ಹೇಗೆ ಬೇಯುತ್ತೆ ಅಂತೇಳ್ಬಿಟ್ಟು. ಸೊ ಇವಾಗ ಓಪನ್ ಮಾಡೋಣ. ನೋಡಿ, ಬೇಳೆ ಬೆಂದಿದೆ. ಬಿಸಿ ಬಿಸಿ ಇದ್ದಾಗಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾವು ಬಿಸಿ ಇದ್ದಾಗಲೇ ಸ್ಮ್ಯಾಶ್ ಮಾಡಿದರೆ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಸ್ಟವ್ನ ಆಫ್ ಮಾಡಿಕೊಂಡು ನೀವಿವಾಗ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಅಲ್ಲಿ ಕ್ಯಾಪೇ ಕೊಡಲಿಲ್ಲ, ಓಪನ್ ಮಾಡಿದ ತಕ್ಷಣ ಸ್ಮ್ಯಾಶ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ನಿಮ್ಮ ಕೈ ಅಳತೆಯಲ್ಲಿ ನೋಡಿ, ಸ್ವಲ್ಪ ಸಾಸಿವೆ. ಅದಾದ ನಂತರ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ, ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ. ಅದಾದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಒಂದು 3 ಡ್ರೈ ಮೆಣಸಿನ್ಕಾಯಿ ಹಾಕ್ಕೊತೀವಿ. ನೀವು ಯಾವ ಥರ ಹಾಕ್ಕೋಬೋದು ಮೆಣಸಿನ್ಕಾಯಿ. ಆ್ಯಂಡ್ ಸ್ವಲ್ಪ ಕರಿಬೇವು. ಇದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ನಾನು ಚಿಕ್ಕ ಈರುಳ್ಳಿನ
ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಲೇಯರ್ಸ್ ಬರೋ ಥರ. ಬೇಗ ಫ್ರೈ ಆಗುತ್ತೆ ಆ್ಯಂಡ್ ಬೇಗ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಇಲ್ಲಿ ಚಿಟಕಿ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಗ್ಗರಣೆದು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ. ಈ ಒಗ್ಗರಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅಲ್ಲ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಕಲರ್ ಚೇಂಜ್ ಆಗುತ್ತೆ, ಬಟ್ ಟೇಸ್ಟ್ ಬರೋದಿಲ್ಲ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ನೋಡಿ, ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಕಲರ್ ಚೇಂಜ್ ಆಗುತ್ತೆ ಕೂಡ, ಮತ್ತು ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ, ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ ಅಷ್ಟೇ, ಚಿಟಿಕೆ ಸಾಲ್ಟು. ನೆಕ್ಸ್ಟ್ ನೀವು ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಆಗಿದೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಥಿಕ್ನೆಸ್ ಇದೆ, ಹಾಗಾಗಿ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ತಿಳು ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಅದೇನು ನಿಮ್ಗೇನಾದ್ರು ಚಪಾತಿಗೆ ಬೇರೆ ಏನಾದರೂ ಊಟ ಮಾಡಬೇಕು ಅಂತಂದರೆ, ಚಪಾತಿಗೆ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಿ, ಪೂರಿಗೆ ಎಲ್ಲ. ಆಗ ಸ್ವಲ್ಪ ಥಿಕ್ನೆಸ್ ಕಡಿಮೆ ಮಾಡ್ಕೊಳ್ಳಿ. ನಾನಿವಾಗ ರೈಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನೋಡ್ತಿದ್ದೀರಾ ಎಷ್ಟು ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ಕುದಿವಾಗ. ಒಂದೆರಡು ಕುದಿ ಬಂತು ಅಂತಂದರೆ ಸಾಂಬಾರು ರೆಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.